ಮೊದಲಿಗೆ ಪ್ರಾರ್ಥನೆ ಜಯಂತಿ ಶೆಟ್ಟಿ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಜವದನ ಪಾಲಿಸು ಲಾಲಿಸು ತ್ರಿಜಗದೊಡೆಯ ಶ್ರೀ ಭುಜಗ ಭೂಷಣ ಗಜವದನ ಪಾಲಿಸು ಲಾಲಿಸು ಗಜವದನ ಪಾಲಿಸು ಭಕ್ತಿಯೊಳು ಭಜಿಪೆನು ರಕ್ತಾಂಬರದರ ಮುಕ್ತಿ ಪಥವ ತೋರು ಭಕ್ತಿಯೊಳು ಭಜಿಪೆನು ರಕ್ತಾಂಬರದರ ಮುಕ್ತಿ ಪಥವ ತೋರು ಶಕ್ತಿ ಸ್ವರೂಪನೇ ಗಜವದನ ಪಾಲಿಸೋ ಲಾಲಿಸೋ ಗಜವದನ ಪಾಲಿಸೋ ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ ಲೇಸ ಪಾಲಿಸು ನಿತ್ಯ ವಾಸ ವಿನುತ ಕೊಡವಿಯೊಳಗೆ ನಿನ್ನ ಬಿಡುವವರ್ಯಾರು ಕಡು ಹರುಷದಿ ಕಾಯೋ ವಿಜಯ ವಿಠಲ ದಾಸ ಗಜವದನ ಪಾಲಿಸು ಲಾಲಿಸು ಗಜವದನ ಪಾಲಿಸು. ಗಳನ್ನೆಲ್ಲ ಸ್ವಾಗತಿಸಬೇಕಾಗಿ ರೊಟೇರಿಯನ್ JP ರೈ ಅವರಲ್ಲಿ ವಿನಂತಿಸುತ್ತೇನೆ. ಇವತ್ತು ನಮ್ಮ ಕ್ಲಬ್ಬಿನ ಚಾರ್ಟರ್ ನೈಟ್ರು ಹಾಗೂ ಕ್ಲಬ್ ಅಸೆಂಬ್ಲಿ ನಡೆಯಲಿದೆ. ಇದಕ್ಕೆ ಈ ಕ್ಲಬ್ಗಾಗಿ ಆಗಮಿಸಿದಂಥ ಮುಖ್ಯ ಗಣ್ಯಾತಿಥಿಗಳನ್ನು ಗೌರವಿಸುವುದು ನಮ್ಮ ಕ್ಲಬ್ಬಿನ ಒಂದು ಗೌರವ. ಹಾಗೆ ಇಂದಿಗೆ ನಮ್ಮ ಚಾರ್ಟರ್ ನೈಟಿಗೆ ಆಗಮಿಸಿದಂತಹ ನಮ್ಮವರೇ ಆದಂತಹ ರೊಟೇರಿಯನ್ ಮೇಜರ್ ಡೋನರ್ ಡಾಕ್ಟರ್ ದೇವದಾಸ್ ರೈ ಹಾಗೂ ಅದೇ ನಮ್ಮ ಮುಂದಿನ ವರ್ಷದ ವಿಕ್ರಮ್ ಟೈಮನ್ನು ಕೌನ್ಸಿಲರ್ ಆಗಿಯೂ ಆಯ್ಕೆಯಾಗಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬ ಗಣ್ಯ ವ್ಯಕ್ತಿ ನನ್ನ ಆತ್ಮೀಯರಾದ ನನ್ನ ಗೆಳೆಯರಾದಾಗ ಹಾಗೂ ನನ್ನ ಅಧ್ಯಕ್ಷರ ಸಮಯದಲ್ಲಿ ಅವರು AG ಕಾರ್ಯನಿರ್ವಹಿಸಿದಂಥವರು. ಇದೀಗಲೇ 26-27 ವರ್ಷಕ್ಕೆ DG ಆಗಿ ಆಯ್ಕೆಯಾದಂಥ ಮೇಜರ್ ಡೋನರ್ ಸತೀಶ್ ಬೋಳರ್ ಅವರನ್ನು ಕೂಡ ನಮ್ಮ ಕ್ಲಬ್ಬಿಗೆ ಅದ್ಭುತವಾಗಿ ಸ್ವಾಗತಿಸಿ ಮಾಡ್ತಿದ್ದೇವೆ. ಹಾಗೆ ನಮ್ಮ ಝೂನ್ನ ಅಸಿಸ್ಟೆಂಟ್ ಗವರ್ನರ್ ಆದಂತಹ PD ಶೆಟ್ಟಿ ಅವರನ್ನು ಕೂಡ ನಾವು ಮಹಾತ್ಮ ಗೌರವದಿಂದ ಸ್ವಾಗತಿಸಿದ್ದೇವೆ. ಹಾಗೆ ಮುಂದಿನ ವರ್ಷಕ್ಕೆ ಆಯ್ಕೆಯಾದಂತಹ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಸೌಮ್ಯ ಶೆಟ್ಟಿ ಅವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಅನುಮತಿಸುವವರಿಗೆ ಬಂದಂಥ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಾ, ಇದೇ ತಿಂಗಳ ಕೊನೆಯಲ್ಲಿ ನಮ್ಮ 318 ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಆಯ್ಕೆಯಾದಂತಹ ವಿಕ್ರಮ್ ದತ್ತ ನಮ್ಮ ಕ್ಲಬ್ಬಿನವರಾದವರು ಅವರನ್ನು ನಾನು ಮನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. DG&D ಸತೀಶ್ ಬೋಳಾರ್ ಇವರನ್ನು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಿರೀಶ್ ಆಳ್ವ ಇವರು AG PD ಶೆಟ್ಟಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಥ್ಯಾಂಕ್ ಯು ಸರ್. ಇದೀಗ ಕ್ಲಬ್ಬಿನ ಸಂಕ್ಷಿಪ್ತ ವರದಿಯನ್ನು ಸೆಕ್ರೆಟರಿಯರಾದ ಸುಜಾತ PD ಶೆಟ್ಟಿ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. 28/4/2024 ರೊಟೇರಿಯನ್ JP ರೈ ಅವರ ನಿವಾಸದಲ್ಲಿ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಇತ್ತೀಚೆಗೆ MBBS ಡಿಗ್ರಿ ಪಡೆದ ರೊಟೇರಿಯನ್ ವಾಣಿ ಮತ್ತು ಲೋಕಯ್ಯರವರ ಪುತ್ರಿ ಡಾಕ್ಟರ್ ಕಾವ್ಯರವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ಹಾಗೆಯೇ ನೂತನ ವಧುವರರಾದ ರೊಟೇರಿಯನ್ ಚೇತನ್ ಮತ್ತು ಡಾಕ್ಟರ್ ಹರ್ಷಿತಾ ಅವರನ್ನು ಗೌರವಿಸಲಾಯಿತು. ಮೇಜರ್ ಡೋನರ್ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರು ಉಪಸ್ಥಿತರಿದ್ದು ಏಪ್ರಿಲ್ ತಿಂಗಳ ಮಹತ್ವವನ್ನು ತಿಳಿಸಿದರು. ರೊಟೇರಿಯನ್ ಲತಾ ವಿಕ್ರಮ್ ಅಧ್ಯಕ್ಷತೆ ವಹಿಸಿ ಎಲ್ಲರನ್ನೂ ಸ್ವಾಗತಿಸಿದರು. ಜಯಂತಿ ರೈ ಅವರು ಪ್ರಾರ್ಥನೆ ಮಾಡಿದರು. ರೊಟೇರಿಯನ್ JP ರೈ ಅವರು ಕಾರ್ಯಕ್ರಮ ನಿರ್ವಹಿಸಿದರು. ರೊಟೇರಿಯನ್ ಕಾರ್ಯದರ್ಶಿ ಸುಜಾತ D ಶೆಟ್ಟಿಯವರು ವರದಿ ವಾಚಿಸಿ ಧನ್ಯವಾದ ಸಮರ್ಪಿಸಿದರು.
4/5/2024 ಜೋಡುಕಲ್ನಲ್ಲಿ ನಡೆದ ಕನ್ಯಾನ ಸದಾಶಿವ ಶೆಟ್ಟಿಯವರ ಅಭಿನಂದನಾ ಸಮಾರಂಭದಲ್ಲಿ ಜವನಿಯರ್ ಜೋಡುಕಲ್ ಸಂಸ್ಥೆಯೊಂದಿಗೆ ಜಂಟಿಯಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಡಿಜಿ ರೊಟೇರಿಯನ್ ವಿಕ್ರಮ್ ದತ್ತ, ಎಜಿಯವರಾದ ರೊಟೇರಿಯನ್ ಪಿ ಡಿ ಶೆಟ್ಟಿ, ರೊಟೇರಿಯನ್ ಕೆ ರವೀಂದ್ರ ಶೆಟ್ಟಿ, ಅಧ್ಯಕ್ಷರಾದ ರೊಟೇರಿಯನ್ ಲತಾ ದತ್ತ, ಸೆಕ್ರೆಟರಿ ಸುಜಾತ ಡಿ ಶೆಟ್ಟಿ ಭಾಗವಹಿಸಿದರು. ದಿನಾಂಕ 18/5/2024 ಉಡುಪಿಯ ನಿಸರ್ಗಧಾಮದಲ್ಲಿ ಒಂದು ದಿನದ ಪಿಕ್ನಿಕ್ ನಡೆಸಲಾಯಿತು. ರೋಟರಿ ಕುಟುಂಬದ 21 ಸದಸ್ಯರು ಭಾಗವಹಿಸಿದರು. ದಿನಾಂಕ 3/6/2024 ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ದಿನಾಂಕ 8/9 ಮೈಸೂರಿನಲ್ಲಿ ನಡೆಯುವ ಅವಾರ್ಡ್ ನೈಟ್ ಮತ್ತು ಡಿಸ್ಟ್ರಿಕ್ಟ್ ಅಸೆಂಬ್ಲಿಗೆ ಒಟ್ಟು 8 ಜನ ಭಾಗವಹಿಸಿರುವುದು ಎಂದು ನಿರ್ಧರಿಸಲಾಯಿತು. 2024-25 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜೂನ್ ತಿಂಗಳ 15ನೇ ತಾರೀಕಿನಂದು ಗಟ್ಟಿ ಸಮಾಜದಲ್ಲಿ ನಡೆಸುವುದು ಎಂದು ಪೂರ್ವಭಾವಿಯಾಗಿ ಕ್ಲಬ್ ಅಸೆಂಬ್ಲಿಯನ್ನು ದಿನಾಂಕ 10/6/2024 ಮಂಗಳೂರಿನ ಈಡನ್ ಕ್ಲಬ್ನಲ್ಲಿ ನಡೆಸುವುದು ಎಂದು ತೀರ್ಮಾನಿಸಲಾಯಿತು. ಅದೇ ದಿನ ಚಾರ್ಟರ್ ನೈಟನ್ನು ನಡೆಸುವುದು. ಅದರ ಪ್ರಾಯೋಜಕತ್ವವನ್ನು GSR ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ವಹಿಸಿಕೊಳ್ಳುವರೆಂದು ತಿಳಿಸಲಾಯಿತು. ದಿನಾಂಕ ಜೂನ್ 8-9 ಮೈಸೂರಿನಲ್ಲಿ ನಡೆದ ಅವಾರ್ಡ್ಸ್ ನೈಟ್ನಲ್ಲಿ ನಮ್ಮ ಕ್ಲಬ್ಬಿಗೆ ಗೋಲ್ಡ್ ಅವಾರ್ಡ್ ಬಂದಿರುತ್ತದೆ. ಅದಕ್ಕಾಗಿ ಸಹಕರಿಸಿದ ಕ್ಲಬ್ನ ಎಲ್ಲ ಸದಸ್ಯರಿಗೆ ಹಾರ್ದಿಕ ಅಭಿನಂದನೆಗಳು. ಎಲ್ಲರಿಗೂ ವಂದನೆಗಳು. ಈಗ ಚಾರ್ಟರ್ ಡೇಯ ಮಹತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ DG ವಿಕ್ರಮ್ ದತ್ತ ಇವರನ್ನು ಕೇಳಿಕೊಳ್ಳುವುದು. 2008 ಜೂನ್ 8 ನಮ್ಮ ಈ ಕ್ಲಬ್ ದೇರ್ಲಕಟ್ಟೆಯಲ್ಲಿ ಸ್ಥಾಪನೆ ಆಯಿತು. ಇದರ ಮುಖ್ಯ ರೂವಾರಿಯಾದ ಚಾರ್ಟರ್ ಸಿಕ್ಕಿದ್ದು ಆ್ಯಕ್ಚುಲಿ 2007. ಚಾರ್ಟರ್ ದಿವಸ ನಾವು 2008 ಜೂನ್ 8 ಈಗ ಇವತ್ತು 10ನೇ ತಾರೀಕು 8ಕ್ಕೆ ನಾವು ಮೈಸೂರಿನಲ್ಲಿದ್ದೆವು. ಇದರ ಮುಖ್ಯ ಕಾರಣಕರ್ತರು ನಮ್ಮ GSR ಡಾಕ್ಟರ್ ದೇವದಾಸ್ರಿಯವರು, ಡಾಕ್ಟರ್ ಅರುಣಾಚಲಂ ಇದರ ಸ್ಥಾಪಕ ಅಧ್ಯಕ್ಷರು, ಆನಂತರ ಡಾಕ್ಟರ್ ಸುಬ್ರಹ್ಮಣ್ಯಂ, ಅದೇ ರೀತಿ ಹಲವಾರು ನಮ್ಮ ಹಿರಿಯರು ಈ ಕ್ಲಬ್ಬನ್ನು ಮುನ್ನಡೆಸಿದರು. ಈಗ ನಮ್ಮ ಈ ಕ್ಲಬ್ಬಿಗೆ ಸಾಧಾರಣ 16 ವರ್ಷ 17ನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಕ್ಲಬ್ಬಿನಲ್ಲಿ 3 ಹಿರಿಯವರು, ಅದು ನಮ್ಮ ಡಾಕ್ಟರ್ ರವಿಶಂಕರ್ ರಾವ್ ಮತ್ತು ಡಾಕ್ಟರ್ ಅನಂತನ್ ಹಾಗೂ ನಮ್ಮ JP ರೈ ಅವರು. ಇವರು 3 ಮಂದಿ ನಿರಂತರವಾಗಿ ಕ್ಲಬ್ಬಿಗೆ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆಗೋಸ್ಕರ ಮತ್ತು ಅವರ ಈ ಒಂದು ಪಾಲ್ಗೊಳ್ಳುವಿಕೆ ಹಾಗೂ ಅವರ ಸ್ಫೂರ್ತಿಯಿಂದಾಗಿ ನಮ್ಮ ಈ ಕ್ಲಬ್ ಭಾಳ ಯಶಸ್ವಿಯಿಂದ ಮುನ್ನಡೆಯುತ್ತಿದೆ. ಅದೇ ಅಲ್ಲದೆ ಪ್ರತಿಯೊಂದು ಸ್ಥಳದಲ್ಲಿ ನಮಗೆಲ್ಲರಿಗೂ ಹಿತೋಪದೇಶ, ಮಾರ್ಗದರ್ಶನ ಎಲ್ಲವನ್ನು ಸೂಕ್ತ ಸಮಯದಲ್ಲಿ ನೀಡುತ್ತಾ ಒಂದು ಕ್ಲಬ್ಬಿನ ಒಗ್ಗಟ್ಟಿಗೆ ಈ 3 ಕಾರಣೀಕರ್ತರು ಅವರನ್ನು ಈ ಒಂದು ಸಂದರ್ಭದಲ್ಲಿ ಒಂದು ಗೌರವಿಸುವ ಒಂದು ಕಾರ್ಯಕ್ರಮ ನೆಟ್ಟಿದ್ದೇವೆ. ದಯವಿಟ್ಟು 3 ಮಂದಿ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಮೂವರು ನಮ್ಮ ಹಿರಿಯ ಸದಸ್ಯರಿಗೆ ಅಭಿನಂದನೆ ಕೋರುತ್ತಾ, ನಾನು ಸಾಧಾರಣ ಜಿಲ್ಲೆಯಾದ್ಯಂತ ತಿರುಗಿದ್ದೇನೆ. ಒಂದು ರೋಟರಿ ಸಂಸ್ಥೆಯಲ್ಲಿ ರೋಟೇರಿಯನ್ ಹೇಗೆ ಇರಬೇಕು ಎಂಬುದಾಗಿ
ಈ ಮೂವರು ಮಾದರಿ ನಮ್ಮ ಜೆ ಪಿ ರೈಗಳಿರ್ಬೋದು, ಡಾಕ್ಟರ್ ಅನಂತನ್ ಇರ್ಬೋದು, ಅಥವಾ ಡಾಕ್ಟರ್ ರವಿಶಂಕರ್ ಇರ್ಬೋದು, ಅವರು ನಮ್ಮ ಇಡೀ ಜಿಲ್ಲೆಗೆ ಒಂದು ಮಾದರಿ ಸದಸ್ಯರೆಂಬುದಾಗಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಜೆ ಪಿ ರೈ ಅವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕೆ ಕೇಳಿಕೊಳ್ತೇನೆ. ಸುಮಾರು 17 ವರ್ಷಗಳ ಹಿಂದುಗಡೆ ನಮ್ಮ ಕ್ಲಬ್ಬನ್ನು ಸ್ಥಾಪಿಸಿದಂತಹ ಡಾಕ್ಟರ್ ದೇವದಾಸ್ ರೈ, ಆವಾಗ ನಾನು ಈ ರೋಟ್ರಿ ಅಂದರೆ ಏನು ಗೊತ್ತಿದ್ದಿಲ್ಲ. ಎಲ್ಲ ಕೇಸಗಳೇ ಹಾಸ್ಪಿಟ್ಲಿನ ಎಲ್ಲ ಸದಸ್ಯರೇ ಅದರಲ್ಲಿ ಜಾಸ್ತಿ ಇದ್ದಿದ್ದು, ಡಾಕ್ಟರ್ಸ್ಗಳೇ ಜಾಸ್ತಿ ಇದ್ದವರು. ಒಂದು ದಾಮೋದರ್ ನೆಡುವಲ್ ಆ್ಯಂಡ್ ನಾನು ಮತ್ತೊಂದು ಬಾಬು ಮಾತ್ರ ಬೇರೆ. ಆವಾಗ ಡಾಕ್ಟರ್ ದೇವದಾಸ್ ರೈ ಅವರು ಮಂಗಳೂರಿಂದ ವಾರ ಬರ್ತಿದ್ದರು. ನಮ್ಮ BJP ಉಪಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಅವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಆಮೇಲೆ 2 ವರ್ಷದವರೆಗೆ ಡಾಕ್ಟರ್ ಅರುಣಾಚಲ ಸ್ವಾಮಿ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾದರೂ ಸಹ ಅವರು ಜಾಸ್ತಿ ಕ್ಲಬ್ಬಿನೊಳಗೆ ಅವ್ರದ್ದು ಒಡನಾಟಿ ಕಡಿಮೆ ಇತ್ತು. ಯಾಕೆಂದರೆ ಅವರು ಡಾಕ್ಟರ್ ಆಗಿದ್ದರು, ಅವ್ರಿಗೆ ಬೇರೆ ಯಾವುದೇ ಕೆಲಸ ಇರ್ತಿತ್ತು. ಆದರೆ ಪ್ರೋತ್ಸಾಹ ಕೊಡ್ತಿದ್ದರು. ಬಾಬು ಕಾರ್ಯದರ್ಶಿ ಆಗಿದ್ದರು, ಅವರೇ ಓಡಾಡ್ತಿದ್ದರು. ಆದರೆ ನನಗೆ 2-3 ವರ್ಷದವರೆಗೂ ರೋಟ್ರಿಗಳೇನು ವಿಷಯ ಅಂತ ನನಗೆ ಗೊತ್ತಿಲ್ಲ. ಯಾವಾಗ KR ಶೆಟ್ಟಿ ಅವರು ಅಧ್ಯಕ್ಷಗಿರಿ ತೊಗೊಂಡ್ರು ಆವಾಗ ನನ್ನ ಖಜಾಂಜಿ ಮಾಡಿದ್ರು. ಅವಾಗಂತ ಅಲ್ಲಿಂದ ಇದುವರೆಗೆ ಖಜಾಂಜಿಯಾಗಿಯೇ ಇದ್ದೀನಿ ನಾನಿಲ್ಲಿ ಪರ್ಮನೆಂಟ್. ಹಾಗೆ ನಾನು ಹೇಳ ಬಯಸೋದೇನು ಅಂತ ಹೇಳಿದ್ರೆ, ಆಮೇಲೆ ಈ ಕ್ಲಬ್ ಯಾವಾಗ ರವೀಂದ್ರ ಶೆಟ್ಟಿಯವರು ಅಧ್ಯಕ್ಷತೆ ವಹಿಸ್ಕೊಂಡ ಮೇಲೆ ಆ ವರ್ಷದಿಂದ ಇದುವರೆಗೆ ಕ್ಲಬ್ ಹಿಂದೆ ತಿರುಗಿ ನೋಡಲಿಲ್ಲ ಯಾವ ವಿಷಯದಲ್ಲೂ ಸಹ. ಭಾಳ ಎಲ್ಲರಿಗೂ ಅಂದರೆ ಹೊಸಬರು ಬರೋರಿಗೆ ಗೈಡ್ ಮಾಡೋದು ಮತ್ತು ಹಳೆಬರು ಅದನ್ನು ತಗೊಂಡು ಹೋಗೋದು, ಇದೆಲ್ಲ ಒಂದೇ ರೀತಿಯಲ್ಲಿ ಬಂತು. ಆಮೇಲೆ ಅವರು ವಿಕ್ರಮ್ ಅವರು ಅಧ್ಯಕ್ಷತೆ ತಗೊಂಡಿದ್ದಾಗ ಅವ್ರದ್ದೊಂದು ಟೈಮಲ್ಲಿ ಸಹ ಬಹಳ ಒಂದು ರೆಕಾರ್ಡ್ ಆಗಿತ್ತು. ಪೌರ ಕಾರ್ಮಿಕರು ಒಂದು ಸಹ ನಾವು 30-35 ಪೌರ ಕಾರ್ಮಿಕರು ಸನ್ಮಾನಿಸಲು ದೇರಳಕಟ್ಟೆ ರೋಟಿ ಕ್ಲಬ್ ಅಂತ ಹೇಳ್ತೀವಿ, ಅಲ್ಲೇ ಸನ್ಮಾನಿಸಲಾಯಿತು. ಅದೊಂದು ಭಾಳ ರೆಕಾರ್ಡ್ ಆಗಿತ್ತು ಒಂದು. ಆಮೇಲೆ ನಾನು ಅಧ್ಯಕ್ಷಗಿರಿ ತಗೊಂಡಿದ್ದೆ. ರೊಟೇರಿಯನ್ ಶ್ರೀ ಪ್ರಸಾದ್ ಅವರು ನನ್ನ ಸೆಕ್ರೆಟರಿ ಆಗಿದ್ದರು. ಇದೀಗಲೇ DGಗೆ ಆಯ್ಕೆಯಾದಂತಹ ಸತೀಶ್ ಬೋಳರ್ ಅವರು ಇದೀಗಲೇ ಚಾರ್ಟರ್ನೇ ಕ್ಲಬ್ ಅಸೆಂಬ್ಲಿ ನಡೆಸಿಕೊಳ್ದಂಥ ನಮ್ಮ ಮುಂದಿನ AG ಆದಂಥ ಡಾಕ್ಟರ್ ಮೇಜರ್ ಡೋನರ್ ರಂಜನ್ ಅವರು ಬಂದಿದ್ದಾರೆ. ಅವ್ರನ್ನೂ ಸಹ ಸ್ವಾಗತವನ್ನು ಮಾಡ್ತಿದ್ದೀನಿ. ಆ ಸಮಯದಲ್ಲಿ ನಾನು ನಮ್ಮ ಕ್ಲಬ್ಬು 26 ಅವಾಗ ಏನು ಅಂತ ಹೇಳಿದ್ರೆ ಈ ಥರ ಪ್ಲಾಟಿನಮ್ ಗೋಲ್ಡು ಇದೆಲ್ಲ ಇತ್ತಿರಲಿಲ್ಲ. ರಾತ್ರಿ ಕೂತ್ಕೊಂಡು ಬರೀಬೇಕಿತ್ತು. ನಾನು ವಿಕ್ರಮ್ ಶ್ರೀ ಪ್ರಸಾದ್ ರಾತ್ರಿ 3 ಗಂಟೆವರೆಗೆ ಬರೀತಾ ಇದ್ದೆ ಅದನ್ನು ಪ್ರೈಸಿಗೋಸ್ಕರ. ಸೊ ಆಗ ನಮಗೆ 26 ಪ್ರೈಸ್ ನಮ್ಮ ಕ್ಲಬ್ಬಿಗೆ ಬಂದಿದ್ದು. ಮತ್ತು ಬೆಸ್ಟ್ ಕ್ಲಬ್ಬು, ಸ್ಮಾಲ್ ಕ್ಲಬ್ ಕ್ಯಾಟಗರಿಲಿ ಬೆಸ್ಟ್ ಕ್ಲಬ್ಬು ಸಹ ನಾವು ತಂದಿದ್ದೆವು. ಇದೆಲ್ಲ ಹೇಗೆ ಬಂದು ಅಂತೇಳಿ ನನ್ನಿಂದಲ್ಲ, ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಅವರವ್ರು ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ನೋಡಿ ಅದು ಬಂದಿದ್ದು. ಹಾಗೇ ರೀತಿ ಇದುವರೆಗೆ ನಮ್ಮ ಕ್ಲಬ್ಬಿನಲ್ಲಿ ಯಾವುದೂ ಅನ್ಡಿಸಿಪ್ಲಿನ್ ಕಾರ್ಯವಾಹಿ ಆಗದೆ ಒಳ್ಳೆಯ ಕೆಲಸಗಳು ಮಾಡ್ತಾ ಬಂದಿದೆ. ಈಗ 17 ವರ್ಷಕ್ಕೆ ನಾವು ಇಡ್ತಿದ್ದೇವೆ. 18ನೇ ವರ್ಷಕ್ಕೆ ನಾವು ಹೋಗುವಾಗ ನಮ್ಮ ಹೊಸ ಅಧ್ಯಕ್ಷರಾದಂತಹ ಇದೀಗ ಮೊನ್ನೆ ಅವಾರ್ಡ್ ಮುಗಿದಾಗ ನಮ್ಮ ಕ್ಲಬ್ಬಿಗೆ ಗೋಲ್ಡ್ ಸಿಕ್ಕಿದೆ. ನಾವು ನೆಕ್ಸ್ಟ್ ಇಲ್ಲಿ ನಮ್ಮ ರಂಜನ್ ಸರ್ ಅವರು ಕ್ಲಬ್ಬಿಗೂ ಪ್ಲಾಟಿನಮ್ ಪ್ಲಸ್ ಸಿಕ್ಕಿದೆ. ಅದೇ ರೀತಿ ನಾವು ಪ್ಲಾಟಿನಮ್ ಪ್ಲಸ್ನ ಬರುವ ವರ್ಷ ನಾವು ನಮ್ಮ ಕ್ಲಬ್ಬಿಗೆ ಬರಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನ ನಿಲ್ಲಿಸ್ತೇನೆ. So unfortunately, I would like to give more time for the club, but my profession doesn't allow me. Only thing is, I'm happy to be in this club because this is like an extended family for me. So whenever I come here, I'm very happy that all the things are done. Actually, the work is done by others like Vikram or our PD Shetty or GSR or JP or KR Shetty. They have actually done all the work. I've been there, they've supported me, they've taken very good care of me as a charter member, given me a lot of respect, and sure, the club will definitely do well when we have such good people here. And I wish all the best for this club, and I will do whatever I can in my efforts to make sure the club does very well. Thank you for this honor.
ಡಾಕ್ಟರ್ ದೇವದಾಸ್ ರೈ ಅವರು ಈ ಕ್ಲಬ್ಬಿಗೆ ಭಾಳಷ್ಟು ಚಮತ್ಕಾರಗಳನ್ನು ಮಾಡಿದ್ದಾರೆ. ಆ ಚಮತ್ಕಾರಗಳಲ್ಲಿ ಒಂದು, ನಾನು ಕ್ಲಬ್ಬಲ್ಲಿ ಸೇರಿಕೊಂಡದ್ದು ಅದೊಂದು ದೊಡ್ಡ ಚಮತ್ಕಾರ ಅಂತ ಹೇಳ ಬಯಸ್ತಾ ಇದ್ದೇನೆ. ಆ ದಿವಸದಿಂದ ಇವತ್ತಿನವರೆಗೆ ಕ್ಲಬ್ಬಲ್ಲಿ ಇದ್ದೇನೆ. ಕ್ಲಬ್ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ವರ್ಷಗಳಲ್ಲಿ. ಎಲ್ಲ ಕ್ಲಬ್ಬಲ್ಲಿ ಕೇಳಿದರೆ ದೇರ್ಲಕಟ್ಟೆ ಕ್ಲಬ್ಬ ಚೆನ್ನಾಗಿದೆ, ಕ್ಲಬ್ ನಿಮ್ಮದು ಒಳ್ಳೆ ಕ್ಲಬ್ ಅಲ್ಲ ಅಂತ ಹೇಳುವಷ್ಟು ಒಂದು ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಆದ ಕಾರಣ ಇಂತಹ ಕ್ಲಬ್ಬಲ್ಲಿ ಉಳ್ಕೊಳ್ಳುವುದು ಕೂಡ ಒಂದು ಒಳ್ಳೆಯ ಒಂದು ಸಂತೋಷದ ವಿಚಾರ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಆದ ಕಾರಣ ನಾವು 3 ಜನ ಆದರೂ ಇಲ್ಲಿ ಇದ್ದೇವೆ. ಇದೊಂದು ಸಣ್ಣ ಅಳುಕು ಏನಂದರೆ ಎಲ್ಲ ಚಾರ್ಟರ್ ಮೆಂಬರ್ಸ್ ಇವತ್ತಿಲ್ಲಿ ಇರಬೇಕಾಗಿತ್ತು, ಬಟ್ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಚಾರ್ಟರ್ ಮೆಂಬರ್ನಷ್ಟೇ ಉಮೇದಿಂದ, ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಕೆಲಸ ಮಾಡಿದವರು ಇನ್ನಿತರರಿದ್ದಾರೆ. ಆದ ಕಾರಣ ಇವತ್ತೇನೋ ಒಂದು ದಿವಸ ಚಾರ್ಟರ್ ನೈಟ್ ಅಂತೇಳಿ ಅನ್ನೋ ಒಂದು ಪ್ರೋಟೋಕಾಲ್ ಇದೆ. ಒಂದು ಸನ್ಮಾನವನ್ನು ಮಾಡಿದಿರಿ, ಅದನ್ನು ಬಹಳ ಧನ್ಯತೆಯಿಂದ ಸ್ವೀಕರಿಸಿದ್ದೇನೆ. ಆದರೂ ಒಂದು ಅಳುಕು ಅದರ ಬಗ್ಗೆಯೂ ಕೂಡ ಇದೆ. ಯಾಕಂದರೆ ನಮ್ಮ ಇರುವ 3 ಜನರನ್ನು ಅಥವಾ ಚಾರ್ಟರ್ ಮೆಂಬರ್ಸನ್ನು ಮಾತ್ರ ಸನ್ಮಾನ ಮಾಡಿದರೆ ಸಾಲದು. ಯಾಕಂದರೆ ಈ ಕ್ಲಬ್ಬಿಗೆ ಚಾರ್ಟರ್ ಮೆಂಬರ್ ಅಲ್ಲದವರು ಕೂಡ ಅಷ್ಟೇ ಅಥವಾ ಇನ್ನೂ ಜಾಸ್ತಿ ಕೆಲಸ ಮಾಡಿದವರಿದ್ದಾರೆ. ಈ ಕ್ಲಬ್ಬಿನ ಶ್ರೇಯಸ್ಸಿಗೆ ಮತ್ತು ಈ ಕ್ಲಬ್ಬಿನ ಒಂದು ಪ್ರಗತಿಗೆ ಭಾಳಷ್ಟು ಕೆಲಸ ಆಗಿದೆ ಹಲವಾರು ವ್ಯಕ್ತಿಗಳಿಂದ. ದೇ ಆರ್ ಟೂ ನ್ಯೂಮರಸ್ ಟು ಮೆನ್ಷನ್, ಬಟ್ ಲೆಟ್ ಮೀ acknowledge that charter member alone do not constitute a club. Everyone else who joins in later on and contributes their might also make for the Rotary family. Therefore, it has been a privilege to be in the Rotary Club of Rಳಕಟೆ, and it is a very happy moment to receive your love. 2024-25ನೇ ಸಾಲಿನ ಅಸಿಸ್ಟೆಂಟ್ ಗವರ್ನರ್ ಆದ ಡಾಕ್ಟರ್ ರಂಜನ್, ಮೇಜರ್ ಡೋನರ್ ಡಾಕ್ಟರ್ ರಂಜನ್ ನಮ್ಮ ಜೊತೆಗಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಈಗ 2026-27ನೇ ಸಾಲಿಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಚುನಾಯಿತರಾದ ರೊಟೇರಿಯನ್ ಸತೀಶ್ ಬೋಳಾರ್ ಇವರಿಗೆ ನಮ್ಮ ಕ್ಲಬ್ಬಿನ ವತಿಯಿಂದ ಸಣ್ಣದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎರಡು ವಿಷಯಕ್ಕೆ ನನಗೆ ದೇರ್ಲಕಟ್ಟೆ ಯಾವಾಗಲೂ ನೆನಪಿನಲ್ಲಿ ಉಳಿಯಲಿಕ್ಕೆ ಕಾರಣ, ಸುಮಾರು 1 ವರ್ಷದ ಹಿಂದೆ ವೆನ್ ವಿಕ್ರಮ್ ದತ್ತ ಚೂಸನ್ ಆ್ಯಸ್ ಎ DG ND ಯುನಾನಿಮಸ್ಲಿ ಆ ಒಂದು ಎಗ್ರಿಮೆಂಟಿಗೆ ಸೈನ್ ಹಾಕಿದಾಗ ಡಿಸ್ಟ್ರಿಕ್ಟ್ ವಾಸ್ ಸೀರಿಯಸ್ಲಿ ಲುಕಿಂಗ್ ಆ್ಯಟ್ ವಿಕ್ರಮ್ ದತ್ತ, ವಾಟ್ ವಾಸ್ ಇಸ್ ಮೂವ್. ಯಾಕೆಂದರೆ ಕಂಟೈನರ್ ಈಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ದೇ ಸೇ, size is not important, always the quality, integrity matters. ದೇರ್ಲಕಟ್ಟೆ ಕ್ಲಬ್ಬಿಗೆ ಬರುವಾಗ ಒಂದು ಚಿಕ್ಕ ಕ್ಲಬ್ಬು ಇಷ್ಟೊಂದು ಸುಸಂಸ್ಕೃತವಾಗಿ ಬೆಳೆಯುತ್ತೆ, ಒಂದು ಡಿಸ್ಟಿಕಲ್ಲಿ ಸಂಚಲನವನ್ನು ಉಂಟು ಮಾಡುತ್ತೆ ಅಂತ ಹೇಳುವಾಗ ಈ ಕ್ಲಬ್ಬಲ್ಲಿದ್ದ ಹಿರಿಯರು ಮತ್ತು ನಮ್ಮ ಕ್ಲಬ್ಬಿನ ಸಲಹೆಗಾರ ಆಗಿರ್ಬೋದು, ಡಾಕ್ಟರ್ ಅನಂತನಾಗ್, ರವಿಶಂಕರ್, ಎಲ್ಲ ನಮ್ಮ ರವೀಂದ್ರ ಭಟ್, PD ಶೆಟ್ರ್, JP ರೈ,
ತುಂಬ ಎಲ್ಲ ಸದಸ್ಯರು ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ಬಿಕಾಸ್ ಆಫ್ ದಟ್ ರಿಸಲ್ಟ್ ಯು ಕಾಂಟ್ ಬಿಲೀವ್ ಟಿಲ್ ಎಸ್ಟರ್ಡೇ ವಿಕ್ರಮ್ ದತ್ತ ವಾಸ್ ವಿತ್ ಮೀ ಫಾರ್ 24 hours. 24 hours. ಗಿವ್ ಮಿ ಬಿಗ್ ಹ್ಯಾಂಡ್ ಪ್ಲೀಸ್, ಬಿಕಾಸ್ ಈಸ್ ದ ಮ್ಯಾನ್ ಈ ಸಕ್ಸಸ್ ಹಿಂದೆ. ನಾವು ಒಮ್ಮೊಮ್ಮೆ ರಾತ್ರಿ 2:30 ಗಂಟೆಗೆ ಎದ್ದು ಮಾತಾಡಿದ್ದು ಉಂಟು ಟೆನ್ಷನಿಂದ ಇಬ್ಬರು ಕೂಡ. ಆದರೂ ಭಗವಂತ ನಮ್ಮ ಕೈ ಬಿಡಲಿಲ್ಲ. ಇದು ನಮ್ಮ ಎಲೆಕ್ಷನ್ ಪ್ರೋಸೆಸ್. ಬಟ್ ಕ್ಲಬ್ಬಿನ ಬಗ್ಗೆ ಹೇಳಬೇಕಿದ್ರೆ ಬಹಳ ಹೆಮ್ಮೆ. ನನಗೂ ಕೂಡ ಈ ಆರ್ಸಿ ದೇರ್ಲಕಟ್ಟೆ ಒಂದು ಮಾದರಿ. ಎಷ್ಟೋ ವಿಷಯದಲ್ಲಿ ಅದು ಪರಸ್ಪರ ಪ್ರೀತಿ ಇರ್ಬೋದು, ಪ್ರಪಂಚಕ್ಕೆ ಕಟ್ಟಕಡೆ ಜನರ ಕಣ್ಣೀರನ್ನು ಒರೆಸುವಂಥ ಒಂದು ನಿಟ್ಟಿನಲ್ಲಿ ಆರ್ಸಿ ದೇರ್ಲಕಟ್ಟೆ ಮಾಡುತ್ತಿರುವ ಮತ್ತು ಇನ್ನು ಮುಂದಕ್ಕೆ ಮಾಡಲಿರುವ ಕೆಲಸಗಳಿರ್ಬೋದು. ಸೊ ಭಗವಂತ ಆಶೀರ್ವಾದ ಮಾಡಲಿ. 2 DGND ಮತ್ತು DG Zone 3 ಸೊ ಲೆಟ್ ಅಸ್ ಆಲ್ ಒಂದು ಫ್ಯಾಮಿಲಿಯಾಗಿ ಮುಂದುವರಿಯೋಣ. ಆ ಭಗವಂತ ನಮ್ಮನ್ನು ಆಶೀರ್ವಾದ ಮಾಡೋಣ ಅಂತೇಳಿ ಹಾರೈಸ್ತಾ, ನನಗೆ ಇನ್ನೊಂದು ವಿಷಯದಲ್ಲಿ DGND ಆದಮೇಲೆ ಸಿಕ್ಕಿದ ಫಸ್ಟ್ ಸನ್ಮಾನ ಇದು. ಅದಕ್ಕೋಸ್ಕರ ಬರುವ ವರ್ಷ 18ನೇ ವರ್ಷಕ್ಕೆ ನಮ್ಮ ಸಿಸ್ಟರ್ ಕಾಲಿಡ್ತಾ ಇದ್ದಾರೆ, ಸೌಮ್ಯ ಸಿಸ್ಟರ್. 18 ಅನ್ನೋದು ಬಹಳ ಪ್ರಾಮುಖ್ಯವಾದ ಸಂಗತಿ. ಎಲ್ಲೂ ಭಗವದ್ಗೀತೆ ನೋಡ್ಬೋದು, ನೀವು ಎಲ್ಲಿ ನೋಡ್ಬೋದು. ಶಬರಿಮಲೆಯಲ್ಲಿ ಕೂಡ 18ನೇ ಮೆಟ್ಟಲು ಆದ ಕೂಡಲೇ ಭಗವಂತನ ದರ್ಶನ ಆಗ್ತದೆ. ಅಲ್ಲಿ ಒಂದು ತತ್ವಮಸಿ ಅಂತ ಒಂದು ಶಬ್ದ ಬರೆದಿದ್ದಾರೆ. ತತ್ವಮಸಿ ಅಂದರೆ ಅದು ನೀನು ಏನಾಗಿದೆಯೋ ಅದೇ ಅಂತ. ಸೊ 18 ನಂಬರ್ ಈಸ್ ದ ವೆರಿ ಪ್ರಾಮಿನೆಂಟ್ ನಂಬರ್. ಅಕ್ಕ, ನಿಮ್ಮ ಇದರಲ್ಲಿ ಒಳ್ಳೆಯ ಸಾಧನೆ ನಡೆಯಲಿ. ಈ ವರ್ಷ ನಮ್ಮ ಲತಕ್ಕನವರು ಕೂಡ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಚಿನ್ನ ಸಿಕ್ಕಿದೆ, ಗೋಲ್ಡನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಜಿಯಾಗಿ 1 ವರ್ಷಕ್ಕೆ ಇನ್ನು 20 ದಿನಗಳು ಬಾಕಿ ಇದ್ದಾವೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿಗೆ ಗೋಲ್ಡ್ ಅವಾರ್ಡ್ ಬಂದಿರ್ತದೆ. ಒಂದು ಮಾತಿದೆ, ಚಿನ್ನ ಮತ್ತು ಆಭರಣ. ಚಿನ್ನ ಎಂಬುದು ವ್ಯಕ್ತಿ ಆದರೆ ಆಭರಣ ಎನ್ನುವಂಥದ್ದು ವ್ಯಕ್ತಿತ್ವ. ಏಕೆಂದೇಳಿ ಚಿನ್ನವನ್ನು ಧರಿಸಲಿಕ್ಕಾಗೋದಿಲ್ಲ, ಅದನ್ನು ಆಭರಣ ಮಾಡಿ ಧರಿಸಬೇಕು. ಅಂತಹ ವ್ಯಕ್ತಿತ್ವವನ್ನು ನಾವು ದೇರಳಕಟ್ಟೆ ಕ್ಲಬ್ನಲ್ಲಿ ಕಂಡುಕೊಂಡಿದ್ದೇವೆ. ಈಗಾಗಲೇ ಅಂತಹ 3 ಮಹಾನ್ ವ್ಯಕ್ತಿಗಳು ಇದರ ಚಾರ್ಟರ್ ಮೆಂಬರ್ಸ್ 17 ವರ್ಷ ಕಳೆದು 18 ವರ್ಷಕ್ಕೆ ಈ ಕ್ಲಬ್ಬನ್ನು ಮುನ್ನಡೆಸಿರುವಂತಹ ಈ ಮೂವರಿಗೆ ಕೂಡ ಇವತ್ತು ನಾವು ಗೌರವಿಸಿದ್ದೇವೆ. ಸನ್ಮಾನ ಸಣ್ಣದಾದರೂ ನಮ್ಮ ಅಭಿಮಾನ ದೊಡ್ಡದು. ಆದ್ದರಿಂದ ಇನ್ನಷ್ಟು ಈ ಕ್ಲಬ್ಬನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಅವರ ಶ್ರಮ ಇದ್ದೇ ಇರುತ್ತದೆ ಅಂತ ಭಾವಿಸ್ತಾ ಎಲ್ರಿಗೂ ಶುಭವನ್ನು ಕೋರ್ತಾ ನನ್ನ ಮಾತನ್ನು ನಿಲ್ಲಿಸಿರಿ. ವಂದನೆಗಳು. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರಿತೇಶ್ ಬಾಳಿಗ, RME ಪ್ರೆಸಿಡೆಂಟ್ ಕೆನ್ಯೂಟಿವರು, ಇವರಿಗೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. President of the Rotary Club of Derlakatte, Rotarian Lata Vikram, Secretary Rotarian Sujata Shetty, President-elect Rotarian Soumya Shetty, Assistant Governor Zone 2, RRDC 3181, Zone 3, Assistant Governor 2023-24, Rotarian PHF, PD Shetty, the first Governor from the Rotary Club of Derlakatte, Rotarian MPHF Vikram Datta, the first Governor from the Rotary Club of Mangalore South, Rotarian Major Donor Satish Bolar, Assistant Governor-elect or nominee Zone 3, 2024-25, Rotarian Major Donor R.K. Ranjan, District Secretary, Rotarian Major Donor Ritesh Baliga, then who else is Rotarian Canute Pinto, PHF Canute Pinto, President of Rotary Means Business, and all Rotarians of the Rotary Club of Derlakatte. So as I stand here,
today on the threshold of the 17th, in fact 17th charter night and going on to the 18th. It was exactly as Rotarian Vikram Datta mentioned, that on June 8th, 2008, that the club received the charter. And it is not 2007, I made a mistake. The inauguration was on January 20 something of 2008. The club had started a little earlier. So in the 17th year of the Rotary Club of Ralkata, almost going on the 18th year, the Rotary Club of Ralkata has achieved a lot. Already JP Rai mentioned a few things. So many times I've told that, but I think for the sake of people I should mention. It was not so easy. Nowadays we see people get starting 4 clubs, 5 clubs and all. But it was not an easy task. Because then the hostile environment of where I was working, hostile to Rotary. But despite that, for about 2 years it took. Now it may look very funny when you see people chartering clubs within, but it took 2 years to even organize, get 20 members. And then to start the club, the president had to be there. Luckily, Rotarian Dr. PHF Arunachalam Kumar, who had gone through the Rotary Group Study Exchange, agreed to be the president. Babu agreed to be secretary. The club, the first, in fact, inauguration meeting was sponsored by Rotarian Dr. Arunachalam Kumar. The governor then was Rotarian, late, I think major MPHF or major donor, Dr. S.K. Nagendran, and then the club was chartered. From then on, for about 1 or 2 years, like JP Rai mentioned, it was a little slow. But once Rotarian PHF, KR Shetty, in fact, KR Shetty was, as I've mentioned many times, but I would still mention, was actually there from the start. And I've told that in the past also, but I'll tell again. I had to use the help of Rotarian PHF PP Chandra Sadyantaya from our club, from Rotary Club Mangalore Central, because I didn't know many people. Chandras went around, and he went around many times, and then we chanced to meet Rotarian KR Shetty, PHF KR Shetty, and Vidyaratna School was the place where the whole thing started, but KR Shetty joined a little later. He was too busy, but once he, and of course, our district governor, very shortly going to be elected, district governor Vikram Datta came into the club, the whole thing changed. Before that, till that time, it was a little slow. During KR Shetty's time, PHF KR Shetty's time also, the club, that was the first time when the club was adjudged as the best club in the small club category in the district. Again, in Vikram Datta's time, it was adjudged as best club in the small club category, and in JP Rai's time, I think 3 times, if I am not wrong. A lot of activities have been done. But now we should not think of the past, we should think of the future. Because you have a governor with you. But I am absolutely sure that this year, 24-25, will be a rocking year for district RIDC 3181, because Vikram Datta is so systematic. Already the directory, small pocket size directory has come. Shivani Baliga also has been instrumental, Ritesh Baliga, and the district directory also will be coming in time. And the way the training programs have been held, very innovative training programs. They have full training leads on people, and two AG training, AGTS or learning seminars, then the PELS and the cells, and then the assembly also, which was conducted very, very well. That shows that Vikram Datta is a man to be reckoned, man who means business. So I think this year, of course, we are all ready to help him. That is what I would like to say. And among the 20 original charter members, 3 have remained, but there's nothing to be on, because obviously in every club it happens. In my club now, of course, that's 37 years old, we have got 2 left. But these 3 have been gems. We have already listened to them. Our Rotarian PHF past president JP Rai, Rotarian PHF past president Dr. Ravi Shankar, and Rotarian Ananthan. So they have been, in fact, to get 2 of them into the club, I had a lot of problems. Since Ananthan was actually wanting to come, but people were saying, they were teasing him and all. I can remember one doctor who was really teasing, but he entered. And Vikram Datta also, Ravi Shankar also was very reluctant, but he has entered. So that is about the past. Now the future, of course, has to be. The other thing which I would like to talk to you, enlighten you today, is about this month. Because in Rotary information, we should always talk about the month, Rotary Fellowships Month. Now a lot of us are thinking, what is this fellowship? Is it the fellowship? It is not the fellowship, it is the fellowship.
So there are different fellowships, more than 100 fellowships all over the world. And these fellowships are very active. They are slightly independent of Rotary in the sense that they have got their own membership dues and all those things. We have one fellowship here, Rotary Means Business. And we have one more fellowship of Rotary, Cricketing Rotarians. So these Rotary fellowships are linking Rotarians all over the world and doing a lot of good work. And I hope that more and more Rotary fellowships and Rotary action groups come into picture. Then briefly, I would like to enlighten our members about my visit to 3 European countries very recently. So, first was in Italy, where I visited some of the best spots to be visited. Amalfi Coast, it's world famous. One of the most visited coastal areas of Italy, where Amalfi Island, Amalfi Coast. Then we have Positano, and we have Capri Island, which is one of the world's, where the richest people of the world stays. Jennifer Lopez and all this, they've got houses. There are casinos and shopping malls, beautiful places. Then I visited Rome, the capital of Italy, and saw all the places. The Colosseum, the world famous Colosseum, most of you must have heard, where the gladiators were fighting for 500 years, the show went on. Then the Forum, which was the parliament seat of Julius Caesar, the place of Julius Caesar, so many things in Rome. Then I went to Venice, that is the city of canals, where people travel by boats from place to place, and then the gondola ride. Then from there on, I went to Lausanne, Switzerland, where I visited the 2 famous peaks. That is, one is Mount Jungfrau, which is supposed to be the highest railway station in the world, a thrill to watch railway station, which is covered with all snow. And then the Titilis Peak, which is the highest peak in the Alps, and I went to the ice walk, and then went to glacier walk and all those things, and then came to Paris, the fashion capital of the world, where I did a lot of visiting, like the Louvre, then the famous Eiffel Tower, and so many things. But only regret is, which I have to tell you here, is I couldn't visit a single Rotary club. I had taken 3 flags with me. I had taken all the addresses, all the phone numbers, kept on phoning them up, kept on giving SMS messages, WhatsApp messages, but nobody responded. Only when I came to Venice, there was one thing, the answering machine, talking in Italian. Immediately I gave it to the hotel operator, and then then he spoke in English. He said, "Doctor, we are sorry, we are not meeting today." See, what they do is, they change their meeting dates, they change their meeting time. 3 to 4 clubs were meeting in the afternoon, which I couldn't because I was doing my touring also. But evening, they're very casual about it. And at that time, I didn't realize, or I didn't think that I should call them to the hotel and exchange the flag, because I thought further I'll get it. Paris also same thing. Paris, in fact, the last day of my stay, hotel, no hotel, Paris Elysees club was supposed to be meeting, no response. Then I phoned up the hotel. Then they said, sir, last week they met. That was one regret, because I wanted to visit a Rotary club. Anyway, let us hope, or not let us hope, we are definite that this club will go on from heights to heights. Now we are 24 members, I think, if I'm not wrong, with 8 lady members. 1/3, 33.33%. I think what is Vikram, our son, what is that? Jennifer Jones, and the president before that target was 33% or 18% for the women Rotarians? 35. So we are very much there, and all the ladies have all occupied, assuming the chukkani of the club. And we have had 3 or 4 years of continuous leaders leading the club, and the club has done very well. Forget this gold, platinum plus and all those things. That is not there. We have to, in fact, I would think that the most important role of the Rotary Club of Ralkata is improving the conditions in and around, working for the place of community of Ralkata, which they have done. They have helped the Budakatta, Jananga, they have done so many things. And every year they do keep on doing a lot of service activities. So I wish you all the very best, and thank you for felicitating me. And I would also like to wish Vikram, Satish Bolar, and Ranjan all the very best. Rotarian Girish Alva, 1st May. He celebrated his birthday on 4th May. Rotarian P.D. Shetty and Sujata Shetty celebrated their marriage anniversary on 6th May. Hansvik, son of Rotarian Mahesh Babu, celebrated his birthday on 6th May.
Rotarian Vikram Datta and Ann Lata celebrated their marriage anniversary on 12th May. Rotarian Prafulla Rai and Rotarian Prabhakar Rai celebrated their marriage anniversary on 13th May. Jayant, husband of Rotarian Sita Lakshmi, celebrated his birthday on 14th May. John Neal, son of Rotarian Shiva Prasad Alva, celebrated his birthday on 19th May. Pranav Rai, son of Rotarian Prabhakar Rai, celebrated his birthday on 23rd May. Bhuvan, son of Rotarian Rupa Arshetty, celebrated his birthday on 2nd June. Bhushan. Purushottam celebrated his birthday on 3rd June. Chetan, son Rotarian Chetan, celebrated his birthday on 8th June. ಇವರಿಗೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. Announcement from President-elect Soumya Arshetty. Here to invite you for the installation ceremony which will be held on 15th June. Installation ceremony of new office bearers for the year 2024-25. It will be on Saturday 15th June 2024 at 7:45 p.m. at Gatti Samaj, Ambika Road, Tokkot. And the installation officer is our own GSR Rotarian Dr. Devdas Rai. And chief guest is Mrs. Bharati Shevgur, editor, Tarangini Communications Private Limited, Mangalore. Guest of honor will be Rotarian Dr. Ranjan, our Assistant Governor of Zone 3, and Rotarian Dr. Yatish, Zonal Lieutenant of Zone 3. So I request you all to come to the function and make it a successful one. Thank you. Sir, by Rotarian JP Rai. ಚಾರ್ಟರ್ ನೈಟಿನ ಕೊನೆಯ ಹಂತ, ಆಮೇಲೆ ನಮ್ಮ ಕ್ಲಬ್ ಅಸೆಂಬ್ಲಿ ಸ್ಟಾರ್ಟ್ ಆಗಲಿದೆ. ನಮ್ಮ ಚಾರ್ಟರ್ ನೈಟಿಗೆ ಬಂದಂತಹ ಮುಖ್ಯ ಅತಿಥಿಯಾದಂತಹ ಡಾಕ್ಟರ್ ರೊಟೇರಿಯನ್ ಮೇಜರ್ ಡೋನರ್ ದೇವದಾಸ್ ರೈ ಅವರನ್ನು ನಾವು ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ DG ರೊಟೇರಿಯನ್ ವಿಕ್ರಮ್ ದತ್ತ ಅವರಿಗೂ ಕೂಡ ನಾನು ಮನಪೂರ್ವಕ ವಂದನೆ ಸಲ್ಲಿಸುತ್ತಿದ್ದೇನೆ. ರೊಟೇರಿಯನ್ ಮೇಜರ್ ಡೋನರ್ ಆಯ್ಕೆಯಾದಂತಹ DG ರೊಟೇರಿಯನ್ ಮೇಜರ್ ಡೋನರ್ ಸತೀಶ್ ಬೋಳರ್ ಅವರನ್ನು ಕೂಡ ನಾನು ಮನಪೂರ್ವಕವಾಗಿ ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಈಗಿನ ಜೂನಿನ ಅಸಿಸ್ಟೆಂಟ್ ಗವರ್ನರ್ ಆದಂಥ PD ಶೆಟ್ಟಿ ಅವರಿಗೂ ನಾನು ಮನಪೂರ್ವಕ ವಂದನೆ ಸಲ್ಲಿಸ್ತೇನೆ. ಹಾಗೆ ಮುಂದಿನ ವರ್ಷಕ್ಕೆ ಆಯ್ಕೆಯಾದಂತಹ ಮೇಜರ್ ಡೋನರ್ ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ರಂಜನ್ ಅವರನ್ನು ಕೂಡ ಸಹ ನಾನು ಮನಪೂರ್ವಕ ವಂದನಿಸ್ತೇನೆ. ಹಾಗೆ ನಮ್ಮ ಡಿಸ್ಟಿಕ್ಕಿಗೆ ಆಯ್ಕೆಯಾದಂತಹ ಡಿಸ್ಟಿಕ್ ಸೆಕ್ರೆಟರಿ ಆದಂಥ ಮೇಜರ್ ಡೋನರ್ ರೀತೀಶ್ ಬಾಳಿಗ ಅವರನ್ನು ಕೂಡ ನಾನು ಆಯ್ಕೆಯಾಗಿದ್ದೇನೆ. ಹಾಗೆ ರೊಟೇರಿಯನ್ PHF ಕ್ಯಾನ್ಯೂಟ್ ಅವರನ್ನು ಕೂಡ ನಾನು ಮನಪೂರ್ವಕವಾಗಿಸುತ್ತಿದ್ದೇನೆ. ಹಾಗೆ ಬಂದಂತಹ ನಮ್ಮ ಎಲ್ಲ ದೇರಳಕಟ್ಟೆಯ ಸದಸ್ಯರು ಹಾಗೂ ಹೊರಗಿನ ಬಂದಂಥ ಸದಸ್ಯರು ಎಲ್ಲರಿಗೂ ನಾನು ಮನಪೂರ್ವಕ ವಂದನೆಗಳನ್ನು ಅರ್ಪಿಸಿದ್ದೇನೆ. ಹಾಗೆ ನಮ್ಮ ಈ ಸಭೆಗೆ ಎಲ್ಲ ರೀತಿಯ ಛಾಯಾಗ್ರಾಹಕರಲ್ಲಿ ಆದಂತಹ ಹೊಸ ಕುರಾಲ್ ಅದರ ಅಧ್ಯಕ್ಷರಾದಂಥ ವಿದ್ಯಾಧರ್ ಶೆಟ್ಟಿ ಹಾಗೂ ಕ್ಯಾಮರಾಮನ್ ಅಸಿಸ್ಟೆಂಟ್ ಆಶೀಫ್ ಬೊಬ್ಬುಕಟ್ಟೆ ಇವರನ್ನು ಕೂಡ ನಾನು ಮನಪೂರ್ವಕವಾಗಿ ಆಶೀರ್ವದಿಸಿದ್ದೇನೆ. ಹಾಗೆ ಈಡನ್ ಗಾರ್ಡಿನ ಸೌಂಡ್ ಸಿಸ್ಟಮ್ ನಡೆಸಿಕೊಟ್ಟಂಥ ಅವರಿಗೂ ಕೂಡ ನಾನು ಮನಪೂರ್ವಕ ವಂದನೆಗಳನ್ನು ತಲುಪಿಸುತ್ತಿದ್ದೇನೆ. ಹಾಗೆ ಇಂದಿನ ಡಿನ್ನರನ್ನು ಹೋಸ್ಟ್ ಮಾಡಿದಂತಹ ಡಾಕ್ಟರ್ ದೇವದಾಸ್ ಅವರಿಗೂ ಸಹ ನಾನು ಮನಪೂರ್ವಕ ವಂದನೆ ಸಲ್ಲಿಸುತ್ತಾ ನನ್ನ ವಂದನಾ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಇವರ ಮಗ ರೊಟೇರಿಯನ್ ಸಾತ್ವಿಕ್ ಶೆಟ್ಟಿ ಅವರ ಬರ್ತ್ಡೇಯನ್ನು 6th May ಅವರ ಬರ್ತ್ಡೇ ಆಗಿತ್ತು, 6th June. ಸೊ ಡಾಕ್ಟರ್ ಎಲ್ಲ
ಈ ಬ್ಯಾನರ್ ಪೋಸ್ಟರ್ಗಳನ್ನು ಮಾಡಿಸಿಕೊಡೋದಂಥ ವಿಕ್ಟರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.